ನ್ಯೂಸ್18 ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನೂರ್, ಗದಗದ ಪ್ರತಿನಿಧಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಸಹ ಆಗ್ತಾ ಇಲ್ಲ. ಅದೇ ರೀತಿಯೂ ಸಹ ಗದಗ ಜಿಲ್ಲೆಯಲ್ಲಿಯೂ ಕೂಡ ಕಳೆದ ಒಂದು ತಿಂಗಳಿಂದ ಮಳೆ ಆಗ್ತಾ ಇಲ್ಲ. ಹೀಗಾಗಿ ರೈತರು ಬೆಳೆದಂತಹ ಬೆಳೆಗಳು ಕೂಡ ಸಂಪೂರ್ಣವಾಗಿ ಹಾನಿಯಾಗುವ ಭೀತಿ ಕೂಡ ಈಗ ರೈತರಿಗೆ ಒದಗಿ ಬಂದಿದೆ. ಹೀಗಾಗಿ ಹೇಗಾದರೂ ಮಾಡಿ ವರುಣದೇವನನ್ನು ಮೆಚ್ಚಿಸಬೇಕು, ಮಳೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತ ಓರ್ವ ಮೌನ ಪ್ರತಿಷ್ಠಾಪನೆಗೂ ಕೂಡ ಕುಂತಿರುವಂತಹ ಘಟನೆ ಕೂಡ ಈಗ ನಡೆದಿರುವಂಥದ್ದು. ಅದು ಗದಗ ಜಿಲ್ಲೆಯ ಸಿರಟಿ ತಾಲೂಕಿನ ಬೂದಿಹಾಳ ಗ್ರಾಮದ ಭೀಮಪ್ಪ ಅಂತಕ್ಕಂಥ ಒಬ್ಬ ರೈತ. ಆತನು ಕೂಡ ಸಾಕಷ್ಟು ಜಮೀನು ಕೂಡ ಮಾಡ್ಕೊಂಡಿದ್ದಾನೆ. ಬೆಳೆದಂತಹ ಬೆಳೆಗಳು ಕೂಡ ಈಗ ಒಣಗಿ ಹೋಗ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಆ ಭೀಮಪ್ಪ ಅಂತಕ್ಕಂಥ ಏನು ರೈತ ಇದ್ದಾನೆ, ಈತನು ಕೂಡ ಮೈಲಾರಲಿಂಗ ದೇವರ ಒಬ್ಬ ಆರಾಧನೆ ಮಾಡ್ತಕ್ಕಂಥ ರೈತ. ಹೀಗಾಗಿ ದೇವರ ಮೊರೆ ಹೋಗಿದ್ದಾನೆ. ಯಾವುದೇ ರೀತಿ ಮಳೆ ಆಗ್ತಾ ಇಲ್ಲ. ರೈತರು ಬೆಳೆದಂಥ ಬೆಳೆಗಳು ಕೂಡ ಜಮೀನಲ್ಲಿ ಒಣಗಿ ಹಾನಿ ಆಗ್ತಾ ಇದ್ದಾವೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಕೂಡ ಇದೆ. ಯಾಕಂದರೆ ಸಿರಟಿ ತಾಲೂಕಿನಲ್ಲೇ ಸುಮಾರು ಮೆಕ್ಕೆಜೋಳ ಕೂಡ ಸುಮಾರು 27,000 ಹೆಕ್ಟರ್ನಷ್ಟು ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಿದ್ದಾರೆ. ಹಿಂಗೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ಹೆಸರುಗಳು ಬಿತ್ತನೆ ಆಗಿದ್ದಾವೆ. ಇಂಥ ಸಾಕಷ್ಟು ಬೆಳೆಗಳನ್ನು ರೈತರು ಕೂಡ ಬೆಳೆದಿದ್ದಾರೆ. ಬೆಳೆದಂಥ ಬೆಳೆ ಕೂಡ ಈಗ ಜಮೀನಿನಲ್ಲಿ ಒಣಗಿ ಹಾನಿಯಾಗಿ ಹೋಗ್ತಾ ಇದೆ. ಹೀಗಾಗಿ ಹೇಗಾದರೂ ಮಾಡಿ ದೇವರನ್ನು ಮೆಚ್ಚಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಳೆದ 2 ದಿನಗಳಿಂದ ಭೀಮಪ್ಪ ಅಂತಕ್ಕಂಥ ರೈತ ಜಮೀನಿನಲ್ಲಿ ಮೌನ ಪ್ರತಿಷ್ಠಾಪನೆಯನ್ನು ಮಾಡುವ ಮೂಲಕ ಯಾವುದೇ ರೀತಿ ಊಟವನ್ನು ಮಾಡಲ್ಲ, ನಿದ್ರೆಯನ್ನು ಮಾಡಲ್ಲ. ಜೊತೆಗೆ ಆತನು ಕೂಡ ಮೈಲಾರಲಿಂಗನ ದೇವರ ಆರಾಧನೆ ಮಾಡ್ತಾ ಇದ್ದಾನೆ. ಹೀಗಾಗಿ ಆ ದೇವರ ಮೊರೆ ಹೋಗಿ ಆದಷ್ಟು ಬೇಗ ಮಳೆ ಆಗಬೇಕು, ರೈತರ ಬೆಳೆಗಳು ಕೂಡ ಉಳಿಬೇಕು, ಜೊತೆಗೆ ಲೋಕ ಕಲ್ಯಾಣ ಕೂಡ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಮೌನ ಪ್ರತಿಷ್ಠಾಪನೆಗೆ ಕುಳಿತಿದ್ದಾನೆ. ತಪಸ್ಸನ್ನು ಕೂಡ ಮಾಡ್ತಾ ಇದ್ದಾನೆ. ಯಾಕಂದರೆ ಆ ಒಂದು ರೈತನಿಗೆ ಕೂಡ ಗ್ರಾಮದ ಹಿರಿಯರು, ಮಹಿಳೆಯರೆಲ್ಲರೂ ಕೂಡ ಏನು ಸಾಥನ್ನು ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿ ಒಂದು ಗ್ರಾಮದಲ್ಲಿ ಯಾವುದೇ ರೀತಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆ ಕೂಡ ಎದುರಿಸ್ತಾ ಇರ್ತಾರೆ. ಯಾಕಂದರೆ ಗದಗ ಜಿಲ್ಲೆಯಲ್ಲಿಯೂ ಕೂಡ ಸಾಕಷ್ಟು ಮಳೆ ಆಗದೆ ಕಾರಣ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇದ್ದಾವೆ. ಹೀಗಾಗಿ ಹೇಗಾದರೂ ಮಾಡಿ ವರ್ಣದೇವ ಕೃಪೆ ತೋರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ವರ್ಣದೇವನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ನಮ್ಮೂರವರೇ ಆದಂಥವ್ರು, ಅವ್ರ ಯಜಮಾನ್ರು, ರೈತರು ಮತ್ತು ಮೈಲಾರಲಿಂಗಪ್ಪನ ಸದ್ಭಕ್ತರವರು. ಈಗ ಮಳೆಗಾಲ ಪ್ರಾರಂಭ ಆದಾಗ್ಲಿಂದನೇ ಮಳೆ ಇಲ್ಲ. ರೈತರು ಎಕರೆಕ್ಕೆ 25,000-30,000 ರೂಪಾಯಿ ಖರ್ಚು ಮಾಡಿ ಬೀಜ ಬಿತ್ಯಾರ. ಬೀಜ ಬಿತ್ತಿದ ಮೇಲೆ ಬೆಳೆ ಹುಟ್ಟಿದ್ವು, ಬಟ್ ಮಳೆ ಹೋಗಿಬಿಡ್ತು. ಮಳೆ ಹೋಗಿಂದ ಹುಟ್ಟಿದ ಬೆಳೆ ಎಲ್ಲ ಒಣಗಾಕಂತು. ಅದು ಬೆಳೆದ ಫಲ ಕೊಡ್ತೈತೆ ಅನ್ನೋ ಭರವಸೆ ರೈತರಲ್ಲಿ ಉಳ್ಕೊರ್ಲಿಲ್ಲ. ಮಳೆ ಹೋಗಿಬಿಡ್ತ್ರಿ, ಎಲ್ಲ ರೈತರು ಕಂಗಾಲಾದ್ರು. ಹಾಗಾಗಿ ಅವರು ಇಚ್ಛೆಯಿಂದ ಮಳೆ ಆದ್ರೆ ಎಲ್ಲರಿಗೂ ಒಳ್ಳೇದಾಗ್ತೈತಿ, ಎಲ್ಲ ರೈತರಿಗೆ ಒಳ್ಳೇದಾಗ್ತೈತಿ, ಎಲ್ಲ ಸಮಾಜಕ್ಕೆ ಒಳ್ಳೇದಾಕೈತಿ, ಲೋಕಕ್ಕೆ ಒಳ್ಳೇದಾಕೈತಿ ಅಂತ ಇಚ್ಛೆಯಿಂದ ಅವರು ಒಂದು ಮಳೆಗಾಗಿ ಕುಂತ್ರೆ ಏನೋ ಮಳೆ ಬಂದಿತ್ತಲ್ಲ ಅಂತ ಹೇಳಿ ಅವರು ಒಂದು ಇಚ್ಛೆ ಕುಂತಿದ್ರು. ಒಂದು 2-3 ಸಾರಿ ಕುಂತಿದ್ರು ಅವರು. ಇದೇ ರೀತಿ ಕುಂತಿದ್ರು. ಈ ಸಾರಿಯನ್ನು ಕುಂತಾರ್ರಿ ಆ ಥರ. ನಮ್ಮ ಗ್ರಾಮದವ್ರೆ ಅವರು ಇವತ್ತು ಇಲ್ಲಿ 2 ದಿನ ಆಯ್ತು ರೀ ಅನುಷ್ಠಾನಕ್ಕೆ ಕೂತ್ಕೊಂಡು. ನಿನ್ನೆ ಬೆಳಗ್ಗೆ 8 ಗಂಟೆಗೆ ಕುಂತಾರ್ರಿ. ಅದು ಬೇರೆ ಉದ್ದೇಶ ಯಾವುದು ಇಟ್ಕೊಂಡು ಕುಂತಿಲ್ಲ ರೀ. ಇಲ್ಲಿವರೆಗೆ ಆದರೂ ನಾವು ರೈತರಿಗೆ ಬಿತ್ತೇವಿ, 1 ತಿಂಗಳು 1.5 ತಿಂಗಳು ಆತು ರೀ. ಮಳೆನ ಇಲ್ಲರಿ. ಎಲ್ಲ ಬಿತ್ತಿದ್ವು ಪೀಕ್ ಬಾಡಾಕತ್ತೇವೆ ರೀ. ಕೆಲವೊಂದಿಷ್ಟು ಒಣಗಿ ಹೋಗಿದ್ದಕ್ಕೆ ಎಲ್ಲ ಹರಿಗ್ಯಾರ್ರಿ ರೈತರು. 1 ಎಕರೆಗೆ 25,000-30,000 ರೂಪಾಯಿ ಖರ್ಚು ಮಾಡಿ ಬೀಜ ಗೊಬ್ಬರ ಹಾಕ್ಯಾರ್ರಿ. ಇಲ್ಲಿವರೆಗೆ ಮಳೆ ಇಲ್ಲರಿ. ಆದ ಕಾರಣ ನಮ್ಮ ಇಲ್ಲಿ ಗ್ರಾಮದವರೇ ಭೀಮಪ್ಪಜ್ಜ ಚೇಳಿಕೇರಿ ಅಂತ ಒಬ್ಬ ರೈತರು ಎಲ್ಲರ ಕಷ್ಟ ಸಂಕಷ್ಟ ನೋಡಿ ಮಳೆಗಾರ ಕುತ್ಕೊಳ್ಳೋಣಂತೇನ ಅವರು ಮೈಲಾರಲಿಂಗಪ್ಪನ ಭಕ್ತರು. ಅವರೇನೋ ಒಂದು ಮನುಷ್ಯನಲ್ಲೇ ಒಂದು ಹೊಗಿಸ್ಕೊಂಡು ರೈತರಿಗೆ ಒಳ್ಳೆಯದಾಗಲಿ ಅಂಥೇಳಿ ಇವತ್ತು ಅನುಷ್ಠಾನಕ್ಕೆ ಕುಂತಾರೆ ನಿನ್ನೆಯಿಂದ. ಇಲ್ಲಿ ಆದರೂ ಕೂಡ ಯಾರು ನಮ್ಮ ಸರ್ಕಾರದಿಂದ ಅಧಿಕಾರಿಗಳಾಗಲಿ ರಾಜಕಾರಣಿಯವರು ಆಗಲಿ ಯಾರೂ ಇಲ್ಲಿವರೆಗೆ ನಮ್ಮ ಗ್ರಾಮಕ್ಕೆ ಬಂದಿಲ್ಲ. ರೈತರ ಸಂಕಷ್ಟ ಏನು ಅಂತ ಕೇಳಿಲ್ಲ. ಆದ ಕಾರಣ ನಮಗೆ ಯಾವುದೂ ಬೇಕಾಗಿಲ್ಲ. ಉದ್ದೇಶ ಮಳೆ ಆದ್ರೆ ನಮ್ಮ ಗದಗ ಜಿಲ್ಲಾ ಅಥವಾ ನಮ್ಮ ಗ್ರಾಮ ಅಕ್ಕಪಕ್ಕ ಗ್ರಾಮ ಬದುಕ್ತವಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಕುಂತಾರವರು. ಕೇಳಿದ್ರಲ್ಲ ಗ್ರಾಮಸ್ಥರ ಮಾತನ್ನ. ಯಾಕಂದರೆ
ಬೂದಿಹಾಳ ಗ್ರಾಮದಲ್ಲಿ ಕೂಡ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕೂಡ ಮೆಕ್ಕೆಜೋಳ ಆಗಿರ್ಬೋದು, ತರಕಾರಿಗಳಾಗಿರ್ಬೋದು, ಹೆಸರು ಸೇರಿದಂತೆ ಹತ್ತಿ ಸೇರಿದಂತೆ ಅನೇಕ ಬೆಳೆಗಳನ್ನು ಕೂಡ ಬೆಳೆದಿದ್ದಾರೆ. ಆ ಬೆಳೆಗಳು ಕೂಡ ಈಗ ಮಳೆ ಇಲ್ಲದೆ ಕಳೆದ 1 ತಿಂಗಳಿಂದ ಮಳೆ ಆಗಿಲ್ಲ. ಹೀಗಾಗಿ ಆ ಬೆಳೆಗಳು ಕೂಡ ಒಣಗಿ ಹೋಗ್ತಾ ಇದ್ದಾವೆ. ಯಾಕಂದರೆ ಸಾಲ ಸೋಲ ಮಾಡಿ ಬೆಳೆಯನ್ನು ಬೆಳೆದಿದ್ದಾರೆ. ಆ ಬೆಳೆ ಕೂಡ ಈಗ ಸಂಪೂರ್ಣವಾಗಿ ಹಾನಿಯಾಗುವ ಭೀತಿ ಕೂಡ ಎದುರಾಗಿದೆ. ಯಾಕಂದರೆ 1 ಎಕರೆ ಜಮೀನಿನಲ್ಲಿ ಮೆಕ್ಕೆಜೋಳ ಬೆಳಿಬೇಕಂದ್ರೆ ಸುಮಾರು 30,000ರಿಂದ 45,000 ರೂಪಾಯಿವರೆಗೆ ಖರ್ಚು ಮಾಡ್ತಾರೆ. ಈಗ ಖರ್ಚು ಮಾಡಿದಂಥ ಬೆಳೆ ಕೂಡ ಈಗ ಬಾರದೇ ಇರುವ ಪರಿಸ್ಥಿತಿ ಕೂಡ ಒಂದು ಕಡೆ ನಿರ್ಮಾಣವಾಗಿದೆ. ಹೀಗಾಗಿ ವರ್ಣದೇವ ಮುನಿಸ್ಕೊಂಡಿದ್ದಾನೆ. ಹೀಗಾಗಿ ವರ್ಣದೇವನ ಯಾವುದೇ ರೀತಿ ಅವ್ರನ್ನ ಒಲಿಸ್ಕೋಬೇಕು. ಹೀಗಾಗಿ ಮೌನ ಪ್ರತಿಷ್ಠಾಪನೆ ಮಾಡಿದರೆ ಮಳೆ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಕೂಡ ದೇವರ ಮೊರೆ ಹೋಗಿ ಮೌನ ಪ್ರತಿಷ್ಠಾಪನೆಗೆ ಕೂಡ ಈಗ ಮುಂದಾಗಿದ್ದಾರೆ. ಇನ್ನಾದರೂ ವರ್ಣದೇವ ಕೃಪೆ ತೋರಿ ಆದಷ್ಟು ಬೇಗ ಸೆರೆಟ್ಟಿ ಭಾಗ ಅಷ್ಟೇ ಅಲ್ಲ, ಗದಗದಲ್ಲಿಯೂ ಕೂಡ ಉತ್ತಮ ಗುಣಮಟ್ಟದ ಮಳೆ ಆದರೆ ರೈತರ ಬದುಕು ಕೂಡ ಹಸನ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.